ಈ ಅಧ್ಯಕ್ಷತೆಯನ್ನು ಸುತಾರಾಮ್ ಒಪ್ಪು ಪ್ರಶ್ನೆ ಇಲ್ಲ. ನೀವು ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ ರಾಜ್ಯ ಉಪಾಧ್ಯಕ್ಷ ಆಗಿ ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟಿ ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ಅಣ್ಣ ಕೇಂದ್ರ ಮಂತ್ರಿ ಆಗಲಿ, ಅಪ್ಪ ಮತ್ತೇನಾದರೂ ಉಪರಾಷ್ಟ್ರಪತಿಯದಾಗಲಿ, ಯಾವ ದಿಕ್ಕಿನಲ್ಲಿ ಪಕ್ಷ ಒಯ್ತಾ ಇದ್ದಾರೆ. ಇವ್ರು ಪಕ್ಷ ಕಟ್ಟಬೇಕತ್ತಿದೀವೋ ಏನೋ ಅವ್ರು ಪ್ರೈವೇಟ್ ಕಂಪ್ನಿ ಮಾಡ್ಕೋತಾ ಇದ್ದೀವೋ. ಸಲಹೆ ಕೊಡ್ತೀನಿ, ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾ ಇದ್ದೀರಿ? ಚುನಾವಣೆ ನಾಟಕ ಕಂಪನಿ. ನೇರವಾಗಿ ರಾಧಾ ಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ. ಹಂಗೆ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಇರ್ತಾರಲ್ಲ, ಹಿಂಗೆ ಎತ್ತಿಬಿಟ್ರೆ ಮುಗಿದೋಯ್ತು. ಸುಮ್ಮನೆ ಚುನಾವಣೆ ಮಾಡೋದು. ಮತ್ತೆ ಪಾಪ ಪಕ್ಷದಲ್ಲಿ ಇವತ್ತು ಬರೇ ಡಾಕ್ಟರ್ ಸುಧಾಕರ್ ಅವರು ಒಬ್ಬರೇ ಅಲ್ಲ, ಇಡೀ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯ ನಾಯಕರು ಯಾರು ಚಿತ್ರದುರ್ಗ ಲೋಕಸಭಾ ಸದಸ್ಯರಿಗೆ ಹೊಡಿಲಕ್ಕೆ ಬಂದಂಥ ವೇದಿಕೆ ಮೇಲೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ. ಅಂದರೆ ಇವರು ಯಾವ ದಿಕ್ಕಿನಲ್ಲಿ ಪಕ್ಷ ಒಯ್ತಾ ಇದ್ದಾರೆ. ಇವ್ರು ಪಕ್ಷ ಕಟ್ಟಬೇಕತ್ತಿದೀವೋ ಏನೋ ಅವ್ರು ಪ್ರೈವೇಟ್ ಕಂಪ್ನಿ ಮಾಡ್ಕೋತಾ ಇದ್ದೀವೋ. ಮಾಡ್ಕೊಂಡು ಬಿಡಲಿ. ಅಣ್ಣ ಕೇಂದ್ರ ಮಂತ್ರಿ ಆಗಲಿ, ಅಪ್ಪ ಮತ್ತೇನಾದರೂ ಉಪರಾಷ್ಟ್ರಪತಿಯದಾಗಲಿ, ಇನ್ನು ಮತ್ತೆ ಯಾರ್ಯಾರು ಉಳ್ದಾರ ನೋಡ್ರಿ ಮನ್ಯಾಗ. ಈ ರೀತಿ ಪಕ್ಷ ನಡೆಸ್ಲಿಕ್ಕೆ ಆಗೋದಿಲ್ಲ. ನಾವು ಹೈಕಮಾಂಡಿಗೆ ಇಷ್ಟೇ ಕೇಳ್ತೀವಿ, ನೀವು ಘೋಷಣೆ ಮಾಡೋದಿದ್ರೆ ಮಾಡಿಬಿಡಿ ವಿಜಯೇಂದ್ರನ. ಸುಮ್ಮನೆ ಚುನಾವಣೆ ಪ್ರಕ್ರಿಯೆ, ಚುನಾವಣಾ ಅಧಿಕಾರಿ ಅವು ಯಾವ ಮಗ್ಬೇಕಾಗ್ಯಾವಲ್ಲ, ಸುಮ್ಮನೆ ಹೊರಗೆ ತೆಗೆದುಬಿಟ್ರಿ ಅಂದ್ರೆ ಪಕ್ಷ ಉದ್ಧಾರ ಆಗ್ತದೆ ಅಷ್ಟೇ. ಇದನ್ನು ಬಿಟ್ಟರೆ ನೋಡಿ ಯಾರೂ ಸಮಾಧಾನ ಇಲ್ಲ. ನಿಮ್ಗೆ ಬೇಕಾದವ್ರನ್ನ ಅಧ್ಯಕ್ಷ ಮಾಡ್ಕೊಂಡ್ರೆ ನಿಮ್ಗೆ ಬೇಕಾದವ್ರನ್ನ ಮತದಾರನ ಮಾಡ್ಕೊಂಡು ಬಿಟ್ಟ ಮ್ಯಾಗ ಚುನಾವಣೆ ಅದಕ್ಕೆ ಬೇಕು. ನೀವು ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ ರಾಜ್ಯ ಉಪಾಧ್ಯಕ್ಷ ಆಗಿ ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟಿ ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗಾಗ್ತೀರಾ? ಎಷ್ಟು ಮಂದಿನ ಹೊರಗಾಗ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಹಂಚಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನೆಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದ್ದೀವಿ ನಾವು, ಸತ್ಯದ ಪರವಾಗಿ ನಿಲ್ತೀವಿ. ನೋಡೋಣ, ಇದಕ್ಕೆ ಉತ್ತರನೂ ಹೈಕಮಾಂಡು ಹೇಳಬೇಕಾಗ್ತದೆ. ಸುಮ್ಮನೆ ಏನೋ ಸುಮ್ಮನೆ ಚುನಾವಣೆ ಅನ್ನೋಂಥ ಪ್ರಕ್ರಿಯೆ ಮಾಡಿ ನಾವು ವಿಜಯೇಂದ್ರ ಭಾಳ ಜನಪ್ರಿಯ, ಬಹುತ್ ಪರಿಶ್ರಮಿ, ತಿಂದಕೊಬ್ಬ ಅರುಣ್ ಸಿಂಗ್ ಇದ್ದ, ಇದನ್ನು ಹೇಳ್ತಿದ್ದೆ ಕತೆ. ಅರುಣ್ ಸಿಂಗ್ ಬರೀ ಇದೇ ಹೇಳೇ ಚಲೋ ಅನುಕೂಲ ಮಾಡ್ಕೊಂಡು ಹೋದ. ಈಗ ಮತ್ತೊಬ್ಬ ಚುನಾವಣಾ ಪ್ರಕ್ರಿಯೆ ಬಗ್ಗೆ ನಂಬಿಕೆ ಇಲ್ವ ಸರ್? ಇದುವರೆಗೆ ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ? ಎಲ್ಲ ಕಂಪ್ಲೇಂಟ್ ಮಾಡ್ಯಾರ, ನೀನೇನು ಕಂಪ್ಲೇಂಟ್ ಮಾಡ್ಯಾರ. ನೀನೇನೋ ಒಂದು 7-8 ಮಂದಿ ಕೋರ್ ಕಮಿಟಿ ಸದಸ್ಯರು ನೀನೇನೋ ಸಭೆ ಕಂಪ್ಲೇಂಟ್ ಮಾಡ್ಯಾರ. ಸರಿ ನಡೆಸ್ತಾ ಇಲ್ಲ. ಯಾವ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಯಾರು ಈ ಎಲ್ಲ ಚಟುವಟಿಕೆಗೆ ಸಹಮತ ಇಲ್ಲ. ಈ ರೀತಿ ಪಕ್ಷ ಕಟ್ಲಕ್ಕೆ ಆಗೋದಲ್ಲ ರೀ. ಆಯಾ ಜಿಲ್ಲೆದಾಗ ಆಯಾ ಲೋಕಸಭಾ ಸದಸ್ಯರು, ಅಲ್ಲಿ ಶಾಸಕರು, ಅವರೆಲ್ಲ ಜನಪ್ರತಿನಿಧಿಗಳು, ಜನರಿಂದ ಆರಿಸಿ ಬಂದಿರ್ತೀವಿ ನಾವು. ನಮಗೆ ಆದಂಥ ಜವಾಬ್ದಾರಿಗಳಿರ್ತಾವೆ. ಯಾವ ಜಾತಿ ಸಮೀಕರಣ ಏನು ಮಾಡಬೇಕು, ಯಾರು ಪಕ್ಷಕ್ಕೆ ಹಗಲ ರಾತ್ರಿ ಕೆಲಸ ಮಾಡಿದ್ರೆ ಎಲ್ಲನೂ ನಮ್ಮ ಸಲಹೆಯನ್ನು ತೊಗೋಬೇಕಾಗ್ತದೆ. ನೀವು ಬೇಕಾದಂಥ 4 ಅದಾರಲ್ಲ ಅಕ್ಕಪಕ್ಕ ಹೊಗಳು ಭಟ್ರು, ಅವ್ರು ಹೇಳ್ತಾರೆ 60 MLA ನಮ್ಮ ಹಿಂದದಾರ ಕಡೆ. ಮತ್ತು 60 ಯಾಕೆ ಎಲ್ಲನೂ ಇದ್ದರೆ ಮತ್ತೆ ಯಾಕೆ ಇಟ್ಟು ದಿವಸ ಬಿಟ್ರಿ? ಹೊಡ್ರಿ ಗಾಡಿ ನೋಡೋಣ. ಈಗ ಈ ಎಲ್ಲ ಪ್ರೊಸೆಸ್ ನೋಡಿದ್ರೆ ಮಾಜಿ KJPಗಳಿಗೆ ಹೆಚ್ಚಿನ ಆದ್ಯತೆನೋ ಅದರದ್ದೇ ಪಾರ್ಟಿ ಒಳಗೆ 2 ಭಾಗ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಮಾಜಿ KJP ಒಳಗೂ ಇನ್ನೂ ಅತಿ ನಿಷ್ಠಾವಂತರು ಯಾರದಾರು ಅವ್ರಿಗೆ ಅಡ್ಡೆ ಆದ್ಯತೆ. ಹೊಗಳು ಭಟ್ರು, ಅವ್ರದ್ದೆಲ್ಲ ವ್ಯವಸ್ಥೆ ಮಾಡೋರು, ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋರು, ಪಕ್ಷವನ್ನು ಅಡ್ಜಸ್ಟ್ಮೆಂಟ್ದಿಂದ ಈಗಾಗಲೇ ಬಲಿ ಕೊಟ್ಟಾರೆ. ಅದರ ಮುಂದುವರೆದ ಭಾಗ ಅಷ್ಟೇ. ಸರ್, ಈಗ ಅಗರ್ವಾಲ್ ಅವರು ಕೂಡ ಪಕ್ಷಪಾತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಆರೋಪಣ ವಿಜೇಂದ್ರ ಪರವಾಗಿದ್ದಾರೆ ಅಂತ. ಈಗ ನೀವು ನೋಡಿದ್ರೆ ನಿಮ್ಗೆ ಗುರ್ತಾಗ್ತದಲ್ರಿ, ಯಾರು ಪಕ್ಷಪಾತಿ ಅದಾರೆ, ಯಾರು ನಿಪಕ್ಷಪಾತಿ ಅದಾರೆ, ಯಾರು ಏನು ನಡೆಸ್ಯಾರ ಅನ್ನೋದು. ಯತ್ನಾಳ್ ಹೇಳಬೇಕಾಗಿಲ್ಲ. ಎಲ್ಲರ ಮನಸ್ಸಿನಾಗಿದೆ. ಯಾರೂ ನಾ ಮೊದಲು ಧೈರ್ಯ ಮಾಡ್ದವು. ಪಕ್ಷ ಉಳಿಸೋಕ್ಕೆ ನೀವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಅಂತೀರ? ಇನ್ನು 3 ತಿಂಗಳದಾಗ ಎಲ್ಲ ವ್ಯರ್ಥ ಇದ್ದದ್ದು ಗುರ್ತಾಗ್ತೈತೆ. ಆ ಜನ ಏನು ಸುಮ್ಕೊಂಡಿರ್ತಾರೇನ್ರಿ?
ನೀವು ಯಾವನಾರೇ ಒಂದು ತಂದು ಹುಲಿಯ ತಂದು ಕೂಡ ಹುಲಿ ಆಗ್ತದೆ. ಹುಲಿ ಆಗ್ಬೇಕಾದ್ರೆ ಜನರಿಂದ ಆಗ್ಬೇಕು. ನೀವು ಎಲ್ಲರೇ ಒಂದಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ ಹುಲಿ ಬೆಟ್ಟದ ಹುಲಿ ಅಂತ ನೀವು ಬರ್ಸ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಅಡ್ವರ್ಟೈಸ್ಮೆಂಟ್ ಕೆಲವೊಂದು ಪ್ರಚಾರಗಳು ಸಿಗ್ತಾವೆ. ರಾಜ ಹುಲಿನ ಅನ್ಬೋದು, ಏಕಚಕ್ರಾಧಿಪತ್ಯ ನಾವೇನು ಹೇಳ್ಕೊಂಡಿವೇನು ನಾವು ಒಮ್ಮೆ ಹೇಳ್ಕೊಂಡಿನಿ ಹೇಳ್ರಿ ನೋಡೋಣ. ಅವೆಲ್ಲ ನೀವು ಮಾಧ್ಯಮದವ್ರು ತಯಾರು ಮಾಡೋ ಅರ್ಧ ಗಂಟೆ ಹಿಂದಿನ ವಿಶೇಷತೆ ಹೊಡಿತಿರಲ್ಲ ಅದರ ಹೊಡ್ಕೊತ್ಕೊಂಡು. ನಾಳೆ ನೀವು ಸಭೆ ಇದೆಯಾ? ಸಭೆ ಅಜೆಂಡಾ ಏನು? ಎಷ್ಟೊತ್ತಿಗೆ ಇರುತ್ತೆ? ನೀವು ಯಾವ ನಿರ್ಣಯ ತೆಗೆದುಕೊಳ್ಳೋ ಮುಂದಾಗಿದ್ದೀರಿ ಸರ್? ನೋಡೋಣ, ಸಭೆ ಈಗ 2 ಹಂತದಲ್ಲಿ ಆಗ್ತದೆ. ನೀವೇನು ಇಷ್ಟು ದಿವಸ ಕರಿತಿದ್ದಿದ್ರಲ್ಲ ತಟಸ್ಥ ಪರಿವರ್ತನೆ ಆಗಿ ನಿಷ್ಠಾವಂತ ಆಗಿದೆ. ಪಕ್ಷ ಉಳಿಸ್ಬೇಕನ್ನೋಂಥದ್ದು ಗುಂಪು ದೊಡ್ಡದಾಗ್ತಾ ಇದೆ. ನಾಳೆ ಕೂಡ್ತೀವಿ, ಚರ್ಚೆ ಮಾಡ್ತೀವಿ, ಮುಂದೆ ಏನು ಮಾಡಬೇಕು. ಈ ಅಧ್ಯಕ್ಷತೆಯನ್ನು ಸುತಾರಾಮ್ ಒಪ್ಪು ಪ್ರಶ್ನೆ ಇಲ್ಲ. ಸರ್, ಈಗ ನಾಳಿನ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಟೀಮಿಂದ ಅಭ್ಯರ್ಥಿ ಆಯ್ಕೆ ಮಾಡ್ಕೊತೀರಾ ಸರ್? ನೋಡ್ತೀವಿ, ವಿಚಾರ ಮಾಡ್ತೀವಿ. ನೀವು ನಿಲ್ತೀರಿ ಅಂದರು ಇಲ್ಲ, ಈಗ ಏನು ಯಾವುದೂ ನಾವು ಯಾರು ಆಗ್ಬೇಕು ಅಭ್ಯರ್ಥಿ ಅನ್ನೋದು ಫೈನಲ್ ಮಾಡಿಲ್ಲ. ನಮ್ಮ ಮನೆ ವಿಜಯಪುರದಲ್ಲಿ ಹೇಳಿದ್ದೇನು, ಎಲ್ಲರೂ ಕೂಡಿ ಒಂದು ಅಭ್ಯರ್ಥಿಯನ್ನು ಸೂಚನೆ ಮಾಡಿದ್ರೆ ಅವ್ರನ್ನ ನಾವು ಅಭ್ಯರ್ಥಿ ಮಾಡ್ತೀವಿ. ರಾಮುಲು ಅವರು ಅಸಮಾಧಾನಗೊಂಡಿದ್ದಾರೆ ಸರ್, ಅದಕ್ಕೆ ಎಲ್ಲರ ಅಸಮಾಧಾನ ಅದ ರೀ. ಈಗ ಯಾರೂ ಸಮಾಧಾನ ಇಲ್ಲ. ಸರಿಗ ಅವ್ರ ಹಿಂದಿದ್ದು ಚೀಲಗಳು ಅಷ್ಟೇ ಸಮಾಧಾನ. ರಾಮುಲು ಅವರು ಸರ್ ನೀವೇನಾದ್ರು ಮಾತಾಡಿದ್ರೆ ಮಠದ ಸದಸ್ಯರ ಸ್ಟ್ರೆಂತ್ಗಳು ಜಾಸ್ತಿ ಆಗ್ತಾ ಇದೆ ನಿಮಗೆ. ಇಲ್ಲ ನೋಡ್ರಿ, ಯಾವಾಗಲೂ ಭಾಳ ದಿವಸ ಅನ್ಯಾಯ, ಸರ್ವಾಧಿಕಾರ, ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗೋದೆ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ. ನಾಳಿನ ಸಭೆಗೆ ತಟಸ್ಥ ಗುಂಪು ಬರುತ್ತಾ ಸರ್? ಇಂಥ ಟೀಕೆ ಟಿಪ್ಪಣಿಗಳು ಬಂದಾಗ ಲೀಡರ್ ಆಗಿ ಎಮರ್ಜ್ ಆಗ್ತೇವೆ ಅಂತ ರೀತಿ ವಿಶ್ಲೇಷಣೆ ಮಾಡ್ತಾರೆ. ನೀವು ಹೀಗೆ ಹೇಳ್ತೀರಿ, ಬಟ್ ಅವರು ಅಧ್ಯಕ್ಷ ಹೇಳ್ತಾರೆ ಟೀಕೆ ಟಿಪ್ಪಣಿಗಳು ಬಂದಾಗ, ವಿರೋಧಗಳು ಬಂದಾಗ, ಆಕ್ಷೇಪಗಳು ಬಂದಾಗ ಲೀಡರ್ ಆಗಿ ಎಮರ್ಜ್ ಆಗ್ತಾರೆ. ಮಾಡಲಿ ಸರ್, ತಮ್ಮ ಹೋರಾಟಕ್ಕೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಸರ್ ವಿಜೇಂದ್ರ ಅವರಿಗೆ. ತಮ್ಮ ಹೋರಾಟಕ್ಕೆ ತಮ್ಮ ಟೀಮ್ ನಿಮ್ಮ ಸಭೆಗೆ ಎಲ್ಲದಕ್ಕೂ ನೋಡ್ರಿ, ವಿಜಯೇಂದ್ರನ ಆಲ್ ದಿ ಬೆಸ್ಟ್ ಅಂದ್ರೆ ಎಷ್ಟು ದುರಹಂಕಾರ ಐತೆ ಅಂತ ಮನುಷ್ಯಾಗ. ದುಡ್ಡು ಮಾತಾಡಿಸ್ತಾ ಇದೆ, ದುಡ್ಡು. ಅದು ದುರ್ದೈವ ಅಂದ್ರೆ ಈ ರಾಜ್ಯದಾಗಿರುವಂಥ ಸರ್ಕಾರ ಅವ್ರ ಜೊತೆಗಿದೆ. ನಾವೇನು ಮಾಡೋದು ಸರ್? ನಾಳಿನ ಸಭೆಗೆ ಈಗ ತಟಸ್ಥ ಗುಂಪು ಬರುತ್ತಾ? ನಾವು 2 ಹಂತದಲ್ಲಿ ಮಾಡ್ತಾಯಿದ್ದೀವಿ. ತಟಸ್ಥ ಗುಂಪಿನ ಜೊತೆಗೂ ಮಾತುಕತೆ ಆಗಿದೆ. ನಾವೆಲ್ಲ ಒಂದಾಗಿ ಕಂಪ್ಲೇಂಟನ್ನು ಹೈಕಮಾಂಡ್ಗೆ ಮಾಡ್ತೀವಿ. ಅಟ್ಟು ಮೀರಿ ನಮ್ಗೆ ವಿಜೇಂದ್ರನೇ ಬೇಕಂದ್ರೆ ನೋಡೋಣ. ನಾವು ವಿಜೇಂದ್ರನೇ ಇಂದ್ರ ಚಂದ್ರಕ್ಕೆ ಅವರು ತುಂಬಿಟ್ಟು 28 ಜನ ಜಿಲ್ಲಾಧ್ಯಕ್ಷರ ಪಟ್ಟಿನ ಪ್ರಕಟ ಮಾಡಿದ್ದಾರೆ. ಈಗ ಅದನ್ನ ಪಟ್ಟಿ ನೀವು ಒಪ್ತೀರಾ ಒಪ್ಪೋದಿಲ್ಲ? ನೋಡ್ರಿ, ಆಯಾ ಜಿಲ್ಲಾದಾಗಿನ ಶಾಸಕರು, ಸಂಸದರು, ಹಿರಿಯ ನಾಯಕರು, ಮೂಲ BJPಯವರು ಅದಾರ. ಅವ್ರನ್ನೆಲ್ಲನೂ ವಿಶ್ವಾಸ ತೊಗೊಂಡು ಮಾಡಬೇಕಾಗಿತ್ತು. ಅಷ್ಟೇ ಮಾಡಿಲ್ಲ. ಅದು ಮುಂದಿನ ಪರಿಣಾಮಕ್ಕೆ ತಯಾರಾಗುತ್ತೆ. ರಾಮುಲು ಅವರು ನಿಮ್ಮ ಜೊತೆಗೆ ಏನಾದ್ರು ಮಾತನಾಡಿದ್ರೆ ಸರ್? ನೀವೇನಾದರೂ ಇಲ್ಲ, ನಾ ಮಾತಾಡಿಲ್ಲ. ನಮ್ಮ ಏನು ನಾವು ಕೆಲವೊಂದು ನಮ್ಮ ಪ್ರಮುಖರು ಮಾತನಾಡಿದ್ದಾರೆ. ಇನ್ನು ಏನು ಅಸಮಾಧಾನ ಅವ್ರಿಗೆ ಅನ್ಯಾಯ ಆಗಿದೆ ಏನು? ನೋಡ್ರಿ, ಎಲ್ಲರಿಗೂ ಏನಾಗ್ಬಿಟ್ಟದ, ಸೀನಿಯರ್ ಅನ್ನೋರಿಗೆ ಗೌರವನೇ ಇಲ್ಲ. ನಿನ್ನೆ ಡಾಕ್ಟರ್ ಸುಧಾಕರ್ ಅವ್ರು ಹೇಳ್ಯಾರಲ್ಲ, ನಾನು ಫೋನೇ ತೊಗೋದಿಲ್ಲ ಅಂತ. ಒಬ್ಬ MP ದೇ ಫೋನ್ ತೊಗೋದಿಲ್ಲ ಅಂದಾಗ ಮತ್ತೇನು ಇವನು ಉಳ್ಕಿ ಸಾಮಾನ್ಯ ಕಾರ್ಯಕರ್ತರ ಗತಿ. ಒಂದು 2-3 ಬಚ್ಚ ಇಟ್ಟಾನ, ಅವು ಬಂದ ಕೂಡಲೇ ಕೊಳ್ಳಾಗೆ ಅದು ಏನೋ ಹಾಕ್ಕೊಂಡು ಅಗದಿ ಜನರಲ್ ಸೆಕ್ರೆಟರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅವಾಗ 10 ಓಟ್ ಇಲ್ಲ ಅವ್ರ ಹಿಂದೆ. ಅವು ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾವ ಗೊತ್ತಿಲ್ಲ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಸೀಟ್ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಬಂದು BJP ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ ಹೋಗಲ್ಲ ನಾವು ಗೊತ್ತಿಲ್ಲ ಸರ್. ಹಾಗಾದ್ರೆ ಅವರೇ ಮುಂದುವರಿಸಬೇಕು ಅಂತಕ್ಕಂಥ ಒಂದು ವರ್ಗ ಪ್ರಯತ್ನ ಪಡ್ತಾರೆ. ಹೈಕಮಾಂಡ್ಗೆ ಗೊತ್ತಿಲ್ಲ. ನೋಡೋಣ, ಅವ್ರಿಗೆ ಹೈಕಮಾಂಡದಾಗ ಏನೈತೋ ನಮಗೂ ಗೊತ್ತಾಗಲ್ಲ. ಇವ್ರ ಹಿಂದೆ ಯಾರದಾರ, ಯಾಕದಾರ? ನಿಮ್ಮ ಹೈಕಮಾಂಡ್ ಇಷ್ಟೊಂದು ವೀಕಾ ಸರ್ ಕರ್ನಾಟಕದ ವಿಚಾರ? ವೀಕ್ ಏನಿಲ್ರಿ, ಏನಾಗ್ಬಿಟ್ಟಿದೆ, ಇನ್ನೂ ಯಡಿಯೂರಪ್ಪನ ಪ್ರಭಾವ ಭಾಳ ಐತೆ ರಾಜ್ಯದಾಗ. ಲಿಂಗಾಯತರು ಒಬ್ಬನೇ ನಾಯಕ ಅನ್ನೋದು ಇನ್ನೂ ಗುಂಗು ಹೋಗಿಲ್ಲ. ಈಗಾಗಲೇ ಆ ಗುಂಗು ಹೋಗ್ಬೇಕಾಗಿತ್ತು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಸ್ವಚ್ಛ ಆಗಿರುತ್ತೆ ಲೋಕಸಭೆ. ಇವ್ರು ಎಲ್ಲೆಲ್ಲಿ ಲಿಂಗಾಯತ ಬೆಲ್ಟ್ನಲ್ಲೇ ಪೂರ್ತಿ ಉತ್ತರ ಕರ್ನಾಟಕದಲ್ಲಿ BJP ಈ ಸಲ ಹೋಯ್ತು.
आदरू मैगिनोर ಏನೂ ತಿಳ್ಕೊಂಡಿಲ್ಲ इन्होंने येडियुरप्पा जी का बहुत प्रभाव है। हमारा विजेंद्र जी बहुत कर्मठ कार्यकर्ता है। नಮ್ಗೆ ಇದೇ ಕಟ್ಟಿ ಹೊಡಿತಾರೆ ಹೊರತು ಸುಧಾಕರ್ಗೆ ಇಡೀ ಚಿಕ್ಕಬಳ್ಳಾಪುರ ಏನು ಬರ್ಕೊಟ್ಟಿಲ್ಲ, ದುರಂಕಾರ ಮಾತಾಡಬಾರ್ದು ಪ್ರಮುಖರು ಯಾರು ಅಂದಾರೆ? ಪ್ರೀತಮ್ ಗೌಡ್ರು ಹೇಳಿರೋದು. ಎಂಥವ್ನ ಹೆಸರು ತೆಗಿತಾರೆ ಸುಮ್ಮ ಚಲೋ ಆರಾಮ ಇದೀನಿ ಹೋಗಲ್ಲ ಕಾಂಗ್ರೆಸ್ನಾಗ ಏನು ರಿಸರ್ವೇಷನ್ ಯಾವುದಾಗಿತ್ತು ತಗೊಂಡು ಬರ್ರಿ. ಸುಧಾಕರ್ ಅವ್ರು ಇನ್ನೊಂದು ಮಾತಾಡಿದ್ರು, ಪ್ರಧಾನ ಕಾರ್ಯದರ್ಶಿ ಅಲ್ಲ ಸರ್ ಅವರು, ಹಾಂ ಪ್ರಧಾನ ಕಾರ್ಯದರ್ಶಿ ಅಲ್ಲ. ಯಾವುದೇ ಯಾರಿಗೆ ಯಾರಿಗೆ ಅದು ವಿಜೇಂದ್ರಗೆ ನಮಗಲ್ಲ. ಸುಧಾಕರ್ ಅವ್ರು ನಿನ್ನೆ ಸಿದ್ದರಾಮಯ್ಯನವ್ರ ಸಲಹೆಯನ್ನು ಕೇಳಬೇಕಾಗಿತ್ತು ನಾನು ಅಂತಂದ. ಬಿಜೆಪಿ ಹೋಗೋ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರು ನಂಗೆ ಸಲಹೆ ಕೊಟ್ಟಿದ್ರು. ಸಿದ್ದರಾಮಯ್ಯ ಹೇಳಿದ್ರಂತೆ ಅವ್ರಿಗೆ ಬಳಸಿ ಉಪಯೋಗಿಸ್ಬಿಟ್ಬಿಟ್ಟಿದ್ದಾರೆ, ಹೋಗ್ಬೇಡ ಅಂತ ಹೇಳಿದ್ರಂತೆ. ಆದರೂ ನಾನು ಹೋದೆ. ಮೊದಲೇ ನಾನು CM ಮಾತು ಕೇಳಬೇಕಾಗಿ, ಸಿದ್ದರಾಮಯ್ಯ ಮಾತು ಕೇಳಬೇಕು, ಪಶ್ಚಾತ್ತಾಪ ಪಡ್ತಾ ಇದ್ರು. ನೋಡಿ ಮನ್ಸಿಗೆ ನೋವು ಆದಾಗ ಮನುಷ್ಯಾಗ ಹಂಗೆ ಅನ್ನಿಸ್ತದೆ. ಯಾಕಂದ್ರೆ ಅವ್ರು 17 ಜನ ಬಂದಿರಲಿಲ್ಲ ಅಂದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಿದ್ರ ನಂಬರ್ 1. ಇವತ್ತು ವಿಜೇಂದ್ರಿಗೆ ಇಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತಾ? ಇಲ್ಲ. ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ, ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಅಷ್ಟು ಮಾಡಿಬಿಟ್ರೆ ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ ಮೂಡಾಕ್ಸಲ್ಲ ಸಿದ್ದರಾಮಯ್ಯ. ಇವ್ರ ಹಗಣೆ ಒದ್ದಾಡಿ ನಾರ್ಲಕ್ಕತ್ತೈತಿ. ಈಗ ಹೋಗಿ ಸಿದ್ದರಾಮಯ್ಯನವ್ರು ಮೂಡ ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಮುಟ್ಟೋದ್ರೊಳಗಾಗಿ ರಾಜೀನಾಮೆ ಕೊಡ್ತಾರೆ. ಏನು ರೀ ಮಾನ ಮರ್ಯಾದೆ ಇದೆ? ಯಾರು ಆ ಸಿದ್ದರಾಮಯ್ಯವ್ರ ಅವ್ರೇನು ದಡ ಇವ ಯಾವ್ಯಾವ ಕೊಟ್ಟು ಸಹಿ ಮಾಡಿ ಅಂತ ತೆಗೆದುಬಿಟ್ರೆ ಕ್ಲೋಸ್ ಆಗ್ತದೆ ಫೈಲ್. ಅವರು ಮಾಡಲ್ಲಾಗ್ಯಾರ. ಯಾಕಂದ್ರೆ ಅವ್ರದ್ದು ಏನು ಇವ್ರ ಬಲ್ಲೆ ಐತೋ ಗೊತ್ತಿಲ್ಲ, ಇವ್ರದ್ದು ಅವ್ರ ಬಲ್ಲೆ ಏನೈತೋ ಗೊತ್ತಿಲ್ಲ, ಇವ್ರದ್ದು ಮ್ಯಾಗ ಏನೈತೋ ಗೊತ್ತಿಲ್ಲ. ಇವೆಲ್ಲ ನಾವು ಕ್ವಶನ್ ಮಾರ್ಕ್ ಅದ. ನಾವು ತನಿಖೆ ಮಾಡಿಸ್ತೀವಿ ಅಂತಾರೆ ಪ್ರಿಯಾಂಕಾ ಯಾರು ಖರ್ಗೆ. ಕೊಡ್ಬೇಕು? ನೀವು ದೂರು ಕೊಡ್ಬೇಕು. ಪ್ರಿಯಾಂಕಾ ಖರ್ಗೆ ಅಂತರೂ ಏನು ಮಾತಾಡ್ತಾರೆ? ಏನು ಹಾಂ ಏನು ಸಂಬಂಧ ಇಲ್ಲಾರ್ದಂಗೆ ದೂರು ಕೊಡ್ಬೇಕಾಗ್ತದೆ. ನೀವು ಅದಕ್ಕೆ ಕಿಸಿಲಾಕೈತೀರಪ್ಪ ಮಂತ್ರಿಗಳಾಗಿ? ರಾಜೀನಾಮೆ ಕೊಟ್ಟು ಹೋಗ್ರಿ, ದೂರು ಕೊಡೋದಿರ್ತದೆ. ನಾ ಏನಾರು ಇದ್ದಂದ್ರೆ ಸ್ವಯಂ ಪ್ರೇರಣೆಯಿಂದ ದಡ ಎನ್ಕ್ವೈರಿಗೆ ಆಗ್ತದೆ. ಅದು ಮುಖ್ಯಮಂತ್ರಿಗೆ ಅಧಿಕಾರ ಇಲ್ವಾ? ಅಂದರೆ ಸಿದ್ದರಾಮಯ್ಯನವರೇ ತಮ್ಮ ಮೂಡಾನೇ ಅವರು ನೀಗಾಲಾಗೈತಿ, ಇನ್ನೇ ಇಲ್ಲಿ ಮಾಡ್ತಾರೆ ಅಡ್ಜಸ್ಟ್ಮೆಂಟ್. ಈಗ ಸುಪ್ರೀಂ ಕೋರ್ಟಲ್ಲಿ ನೀವು ಕೇಸ್ ಹಾಕಿರಿ DK ಶಿವಕುಮಾರ್ ವಿರುದ್ಧ. ಈಗ ಸರ್ಕಾರ ನಿಮಗೆ ಭಾರಿ ಚಿಮಾರಿ, ಇಷ್ಟು ಅಪಮಾನ. ಹಾ ಮಾಧ್ಯಮ ಮಿತ್ರರೇ ಖುಷಿಯಾಗಿರ್ಬೇಕು. ನಿನ್ನೆ ಎಲ್ಲರಿಗೂ DK ಶಿವಕುಮಾರ್ ಕಡೆಯಿಂದ ಒಳ್ಳೆಯ ಸಂದೇಶ ಬಂದಿರ್ಬೇಕು. DK ಶಿವಕುಮಾರ್ ಹೇಳಿರ್ಬೇಕು ನೀವು. ಒಳ್ಳೆ ಸುಪ್ರೀಂ ಕೋರ್ಟ್ನಾಗ ಭಾರಿ ಚಿಮಾರಿ ಹಾಕಿದ್ರಿ ರತ್ನಾವಳಿಗೆ. ನೀವು ಹೋಗಿ ಅಲ್ಲಿ ಭಾಷಣ ಮಾಡಿರಿ, ಇಲ್ಲಿ ಯಾಕೆ ಬಂದಿರಿ ಸುಪ್ರೀಂ ಕೋರ್ಟಿಗೆ ಅಂದರು. ಸಂಬಂಧ ಇಲ್ಲರಿ. ನೀವು ಏನು ಬರಿತೀರೋ ಅಲ್ಲಿ ಯಾರು ನಿಮ್ಮವ್ರು ಯಾಕೆ ಲೀಗಲ್ ಸ್ವಲ್ಪ ತಿಳಿಯಿದ್ದವ್ರು ಹೋಗಿರ್ತಾರೆ ಇಲ್ಲ ಸುಪ್ರೀಂ ಕೋರ್ಟಿಗೆ. ನೀವೆಲ್ಲ ಮಾಧ್ಯಮದವ್ರು ಬರೆದ್ರಪ್ಪ. ನಾನು ಕೇಸಿಗೆ ಅದಕ್ಕೆ ಸಂಬಂಧ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಕೇಸ್ 10 ಕೇಸ್ ಅದಾವ. ಇವರು ನಮ್ಮ ಜಡ್ಜಸ್ಗಳಿಗೆ ಕನ್ಫ್ಯೂಷನ್ ಐತಿ ಯಾವ ಕೇಸ್ ಅನ್ನೋದು. ಆ ಉದ್ದೇಶದಿಂದ ಅಂದಿದ್ದು ಹೊರತು ನ್ಯಾಯಾಧೀಶರು ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತರಾಗಿ ಹೇಳಿಲ್ಲ. ಸುಮ್ಮನೆ ಮಾಧ್ಯಮಗಳಲ್ಲಿ ಎಲ್ಲಿ ಕೋರ್ಟ್ ಬೆಂಚ್ನಲ್ಲಿ ಕುಂಡ್ರೋರು ತಪ್ಪು ಮಾಹಿತಿ ಕೊಟ್ಟು ಈ ರೀತಿ ನೀವು ಹೆಂಗೆ ಮಾಡ್ತೀರಿ? ಯತ್ನಾಳ್ ಅರೆಸ್ಟ್ ಗ್ಯಾರಂಟಿ ಅಂದ್ರಿ, ಎಲ್ಲಿ ಆಯ್ತಪ್ಪ ಅರೆಸ್ಟ? ಹೇಳ್ರಿ, ಅರೆಸ್ಟ್ ಆಗಿ ನಾನು ಬಂಧನ 2 ದಿವಸದ ವಾರಂಟ್ ಇಶ್ಯೂ ಅಂದರೆ ಎಲ್ಲಿ ಐತಿ? ಮಾಧ್ಯಮಗಳು ತಮ್ಮ ಜವಾಬ್ದಾರಿ ಸ್ವಲ್ಪ ಯಾಕೋ ನಿಮಗೆ DK ಶಿವಕುಮಾರ್ ವಿಜೇಂದ್ರ ಅಂದ್ರೆ ವಿಶೇಷ ಪ್ರೀತಿ ಐತೆ ಎಲ್ಲರಿಗೂ. ಅದಕ್ಕೆ ಹೊಡಿತೀರ, ಅದು ಖುಷಿ ಪಡಿಸಲ್ಲ. ನೀವು ಖುಷಿ ಪಡ್ಬೋದು ಅಷ್ಟು. ಯತ್ನಾಳೇನು ಜೈಲಿಗೆ ಹೋಗೋದಿಲ್ಲ, ನಾನು ಕರ್ನಾಟಕ ಲೂಟಿ ಮಾಡಿಲ್ಲ, ಭೂ ಹಗರಣ ಮಾಡಿಲ್ಲ. ಸುಮ್ಮನೆ ಹೊಡಿಲಾಕೈತೀರಿ. ಈ ಮಾಧ್ಯಮದಾಗ ಖರೆ ಅಂದ್ರೆ ನೀವೇ ವಿಷಾದ ಪಡಿಸೋಗ್ಬೇಕು. ನಿಮ್ಮ ಮಾಧ್ಯಮದಾಗ ಯತ್ನಾಳ ಬಗ್ಗೆ ಅಂತಿಲ್ಲ ಸುಪ್ರೀಂ ಕೋರ್ಟು. ಅದು ಬೇರೆ ಪ್ರಕರಣದಲ್ಲಿ ಯತ್ನಾಳ ಅದರಲ್ಲಿಯೂ ಅದಾರೆ ಅನ್ನೋಂಥ ತಪ್ಪು ಗ್ರಹಿಕೆಯಿಂದ ಆಗಿತ್ತು. ಇದನ್ನು ಒಮ್ಮೆ ನಮ್ಮನ್ನ ಮಾಧ್ಯಮಗಳ ಮೇಲೆ ದೂರ್ತೀರಿ ನೀವು. ಕೋರ್ಟ್ ತಪ್ಪು ಗ್ರಹಿಕೆಗೆ ಮಾಧ್ಯಮಗಳ ಮೇಲೆ ದೂರ್ತೀರಿ ನೀವು. ಮಾಧ್ಯಮಗಳು ನೀವು ಸರಿಯಾಗಿ ಫಾರ್ಮ್ ಮಾಡಿದಾರೆ ಅಂತ ಹೇಳ್ತಿದ್ದೀರಾ. ಜಡ್ಜಸ್ ತಪ್ಪು ತಂದ್ಕೊಡಿ. ಜಡ್ಜಸ್ ಯಾಕೆ ಅನ್ಬೇಕು? ನೀವು ಅಂದ್ರೆ ಜಡ್ಜಸ್ ತಪ್ಪತ್ತು ನೀವು ಅಂದ್ರಪ್ಪ ನಿಮ್ಮ ಮಾಧ್ಯಮದಾಗ ಅಂದು ತೋರಿಸ್ರಿ. ಅದ್ರ ನಿಮ್ಗೆ ಧೈರ್ಯ ಇದೆ? ನ್ಯಾಯಾಂಗದ ವಿಚಾರಣೆ ಮಾತಾಡೋ ಧೈರ್ಯ ಇದೆ? ಇಲ್ಲ. ಸುಮ್ಮನೆ ಹೊಡಿಬೇಡ್ರಿ. ಸುಮ್ಮನೆ ಹಿಂಗೆ ಮಾತಾಡಿಬಿಟ್ರೆ ಅಂಜಿ ಎಲ್ಲರೂ ಏನಾರು ಒಂದು ಉತ್ತರ ಕೊಟ್ಟು ಓಡಿ ಹೋಗ್ತೇನೆ ನಾನು. ನಾ ದೈನಮ್ ನಾ ಫಲಾನ, ಓಡಿ ಮಗ ಹೋಗು ಮಗ ಅಲ್ಲ. ನೀವು 100 ವಿಜೇಂದ್ರ ಬೇಕಾದ್ರೆ ಹಾಕೊತ್ಕೊಂಡ್ರಿ. ನಾನು ಹಿಂಗೆ ಇರ್ತೀನಿ.